ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಪೂನಾಚಿ ದ ಸ್ಟೋರಿ ಆಫ್ ಎ ಬ್ಲ್ಯಾಕ್ ಗೋಟ್ ನಾವೆಲ್ ಬೈ ಪೆರುಮಾಳ್ ಮುರುಗನ್ ಈ ಒಂದು ಕಾದಂಬರಿಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ನಾನು ತಿಳಿಸ್ಕೊಡ್ತೇನೆ. ಸಂಪೂರ್ಣವಾಗಿ ಕೇಳಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ಇಂಗ್ಲೀಷ್ ಸಮರಿಯನ್ನು PDF ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು. ಪೆರುಮಾಳ್ ಮುರುಗನ್ರವರು ಬರೆದಿರ್ತಕ್ಕಂಥ ಪೂನಾಚಿ ಇದು ಒಂದು ಕಪ್ಪು ಆಡಿನ ಕತೆ, ಒಂದು ಮೇಕೆಯ ಕತೆ. ಇದು ಗ್ರಾಮೀಣ ತಮಿಳುನಾಡಿನಲ್ಲಿ ಒಂದು ಪುಟ್ಟ ಕಪ್ಪು ಮೇಕೆ ಅದು ಹೇಗೆ ತನ್ನ ಜೀವನವನ್ನು ಅದು ಹೇಗೆ ಬದುಕುಳಿಯುತ್ತೆ, ತುಂಬ ವೀಕ್ ಆಗಿರ್ತಕ್ಕಂತಹ ಒಂದು ಕಪ್ಪು ಹಾಡಿನ ಮರಿ ಅದು ಬದುಕುಳಿಯಲು ಅಧಿಕಾರ ಮತ್ತು ಮಾನವ ಸ್ವಭಾವದ ವಿಷಯಗಳನ್ನು ತಿಳಿಸ್ತಕ್ಕಂತಹ ಕಥೆಯಾಗಿರುತ್ತೆ ಈ ಒಂದು ಪೂನಾಚಿ. ಈ ಪೂನಾಚಿ ಕಾದಂಬರಿಯಲ್ಲಿ ಬರ್ತಕ್ಕಂಥ ಮುಖ್ಯ ಪಾತ್ರಗಳಿಗೆ ಬಂದಾಗ ಪೂನಾಚಿ ಈ ಒಂದು ಕಥೆಯ ಪ್ರೊಟಗ್ಯಾನಿಸ್ಟ್. 7 ಮರಿಗಳು ಆ ಒಂದು ಮೇಕೆಗೆ ಜನಿಸಿದಾಗ ಅದರಲ್ಲಿ 7ನೇ ಮರಿಯಾಗಿ ಹುಟ್ಟತಕ್ಕಂತಹ ಒಂದು ಅತ್ಯಂತ ಪುಟ್ಟದಾದ ಕಡುಕಪ್ಪಾದ ಆಡಿನ ಮರಿ ಈ ಒಂದು ಪೂನಾಚಿ. ಈ ಪೂನಾಚಿ ಹದ್ದಿನ ದಾಳಿ ಮತ್ತು ಕಾಡು ಬೆಕ್ಕಿನ ದಾಳಿ ಸೇರಿದಂತೆ ಅನೇಕ ಅಪಾಯಗಳಿಂದ ಬದುಕುಳಿಯುತ್ತೆ. ಆದರೆ ಅಂತಿಮವಾಗಿ ಭೀಕರವಾದಂತಹ ಒಂದು ಕ್ಷಾಮದ ನಡುವೆ ಹೋರಾಟ ಮಾಡ್ತಕ್ಕಂತಹ ಒಂದು ಮೇಕೆಯ ಮರಿ ಪೂನಾಚಿ. ನಂತರ ಬರ್ತಕ್ಕಂತಹ ಕ್ಯಾರೆಕ್ಟರ್ಗಳಲ್ಲಿ ದ ಓಲ್ಡ್ ಮ್ಯಾನ್, ಈತ ಒಬ್ಬ ಅಸುರ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ರೈತ. ಇವನಿಗೆ ಒಬ್ಬ ನಿಗೂಢ ದೈತ್ಯ ವ್ಯಕ್ತಿಯಿಂದ ಈ ಪೂನಾಚಿ ಒಂದು ಪ್ರೆಸೆಂಟ್ ಉಡುಗೊರೆಯಾಗಿ ಸಿಗುತ್ತೆ. ಅವನು ಆರಂಭದಲ್ಲಿ ಆ ಪೂನಾಚಿಯನ್ನು ಸಾಕುವ ಬಗ್ಗೆ ಆತಂಕಕ್ಕೊಳಗಾಗಿದ್ದರೂ ನಂತರ ಆ ಪೂನಾಚಿಯ ಮೇಲೆ ಪ್ರೀತಿಯನ್ನು ಬೆಳೆಸ್ಕೊಳ್ತಾನೆ. ನಂತರ ದ ಓಲ್ಡ್ ವುಮ್ಯಾನ್, ಈ ಓಲ್ಡ್ ಮ್ಯಾನ್ನ ಹೆಂಡತಿಯ ಈ ಓಲ್ಡ್ ವುಮ್ಯಾನ್ ಆಗಿರ್ತಾಳೆ. ಈಕೆ ತನಗೆ ಪ್ರಿಯವಾಗಿದ್ದಂಥ ಹಳೆಯ ಬೆಕ್ಕಿನ ನೆನಪಿಗಾಗಿ ಈ ಆಡಿನ ಮರಿ ಮೇಕೆಯ ಮರಿ ಪೂನಾಚಿಯನ್ನು ಆ ಪೂನಾಚಿಗೆ ಅಂತ ಹೆಸರಿಡ್ತಾಳೆ. ಇವಳು ಪೂನಾಚಿಯ ಒಬ್ಬ ಪಾಲಕಿಯಾಗಿರ್ತಾಳೆ. ಪೂನಾಚಿಯನ್ನು ಅವಳ ಮಗುವಿನಂತೆ ತುಂಬ ಪ್ರೀತಿಯಿಂದ ನೋಡ್ಕೋತಾಳೆ, ರಕ್ಷಿಸ್ತಾಳೆ. ನಂತರ ಒಬ್ಬ ದೈತ್ಯ ಬಕಾಸುರನ್. ಆ ಒಂದು ಓಲ್ಡ್ ಮ್ಯಾನ್ಗೆ ಈ ಬಕಾಸುರನ್ ವ್ಯಕ್ತಿ ಆ ಪೂನಾಚಿಯನ್ನು ನೀಡ್ತಕ್ಕಂತಹ ಒಬ್ಬ ಒಂದು ರೀತಿಯ ಮಿಸ್ಟೀರಿಯಸ್ ಮ್ಯಾನ್, ನಿಗೂಢ ವ್ಯಕ್ತಿ, ಒಬ್ಬ ಭವ್ಯ ವ್ಯಕ್ತಿ. ಇವನು ಆ ಪೂನಾಚಿ ತನ್ನ ತಾಯಿಯ 7 ಮರಿಗಳನ್ನು ಈತಿನಲ್ಲಿ ಬಂದಂತಹ ಕೊನೆಯ ಮರಿಯಾಗಿರುತ್ತೆ, ಇದೊಂದು ಪವಾಡ, ಇದೊಂದು ಮಿಸ್ಟರಿ ಅಂತ ಹೇಳಿ ಓಲ್ಡ್ ಮ್ಯಾನ್ಗೆ ಕೊಟ್ಟು ಹೋಗ್ತಾನೆ. ಇನ್ನು ಡಾಟರ್, ಓಲ್ಡ್ ಮ್ಯಾನ್ ಮತ್ತು ಓಲ್ಡ್ ವುಮ್ಯಾನ್ರ ಏಕೈಕ ಮಗಳು. ಇವಳು ಬೇರೆ ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಾಳೆ ಮತ್ತು ಅಂತಿಮವಾಗಿ ಪೂನಾಚಿಯ ಒಂದು ಕೆಲವು ಮರಿಗಳನ್ನು ಈಕೆ ತಗೊಳ್ತಾಳೆ. ಇನ್ನು ಕಿವಿ ಚುಚ್ಚುವಂತಹ ಒಬ್ಬ ಅಧಿಕಾರಿ, ದ ಇಯರ್ ಪಿಯರ್ಸಿಂಗ್ ಅಫಿಷಿಯಲ್, ಹಾಡುಗಳನ್ನು ನೋಂದಾಯಿಸುವ ಮತ್ತು ಅವುಗಳ ಕಿವಿಗಳಿಗೆ ಸೂಜಿಯನ್ನು ರಂಧ್ರ ಮಾಡುವಂಥ ಒಬ್ಬ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್. ಈ ಪ್ರಕ್ರಿಯೆಯಲ್ಲಿ ಆತ ಪೂನಾಚಿಗೆ ಆಘಾತಕಾರಿ ಗಾಯ ಮಾಡ್ತಾನೆ, ಜ್ವರವನ್ನು ತರ್ತಾನೆ. ಇನ್ನು ಒಬ್ಬ ಸೂಲಗತ್ತಿ, ಪೂನಾಚಿ ತನ್ನ 7 ಮರಿಗಳಿಗೆ ಜನ್ಮ ನೀಡುವಾಗ ಸಹಾಯ ಮಾಡುವಂಥ ಅನುಭವ ಇರತಕ್ಕಂತಹ ವ್ಯಕ್ತಿ. ಇನ್ನು ಆ ಒಂದು ಪೂನಾಚಿಯ ಒಂದು ಮೇಕೆಗಳ ಗುಂಪಿನಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಪೂವನ್ ಆ ಓಲ್ಡ್ ಮ್ಯಾನ್ ಮಗಳ ಮನೆಯಲ್ಲಿರುವಾಗ ಒಂದು ಸದೃಢ ಬಿಳಿಯ ಹೋತ. ಇವನು ಮತ್ತು ಪೂನಾಚಿ ಆಳವಾದ ಪ್ರೇಮದ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ತಾರೆ. ಅಂತಿಮವಾಗಿ ಸಂಗಾತಿಗಳಾಗ್ತಾರೆ. ನಂತರ ಇವರನ್ನು ಈ ಒಬ್ಬ ಪೂವನ್ನನ್ನು ದೇವಾಲಯದ ಹಬ್ಬದ ಒಂದು ಸಂಭ್ರಮದಲ್ಲಿ ದೇವಾಲಯಕ್ಕೆ ಬಲಿ ನೀಡಲಾಗುತ್ತೆ. ಕಲ್ಲಿ ದಂಪತಿಗಳ ಬಳಿ ಇದ್ದ ಆಡುಗಳಲ್ಲಿ ಒಂದು. ಇವಳು ಪೂನಾಚಿಗೆ ಹಾಲುಣಿಸಲು ನಿರಾಕರಿಸುವಂಥ ಕಪಟ ಸ್ವಭಾವದ ಮೇಕೆ. ಸೆಮ್ಮಿ, ಇದೊಂದು ಹಳೆಯ ಹಾಡು. ಇವಳು ಹೆಚ್ಚು ಒಂದು ಪ್ರೊಟೆಕ್ಟಿವ್ ಆಗಿರ್ತಾಳೆ ಮತ್ತು ಪೂನಾಚಿಗೆ ಹಾಲುಣಿಸಲು ಅನುಮತಿಸ್ತಾಳೆ. ಊತನ್ ಮತ್ತು ಉಳಂಬನ್, ಸೆಮ್ಮಿಯ ಮರಿಗಳು, ಪೂನಾಚಿಯ ಆರಂಭಿಕ ಆಟದ ಗೆಳೆಯರು. ಉಳಂಬನ್ ರೈತನೊಬ್ಬ ಎಸೆದ ಕಲ್ಲಿನಿಂದ ಸಾವನ್ನಪ್ಪುತ್ತಾನೆ. ಕಡುವಾಯನ್ ಮತ್ತು ಪ್ರೀತನ್, ಕಲ್ಲಿಯ ಗಂಡು ಮರಿಗಳು. ಕಡುವಾಯನ್ ಹತೋಟಿಗೆ ಬಾರದ ಸ್ವಭಾವದವನಾಗಿದ್ದು ಅವನಿಗೆ ಬೀಜ ಒಡೆಯುವವರೆಗೂ ಅವನು ಹೆಣ್ಣು ಹಾಡುಗಳನ್ನು ಮೇಲೆ ಬೆನ್ನು ಬೀಳುವಂತಹ ಒಂದು ಗೀಳು ಹೊಂದಿರತಕ್ಕಂತಹ ಮೇಕೆಯಾಗಿರ್ತಾನೆ. ಇನ್ನು ಈ ಒಂದು ನಾವೆಲ್ಗೆ ಬಂದಾಗ ಮೊದಲನೆಯದಾಗಿ ಆ ಪೂನಾಚಿಯ ಆಗಮನ. ಅಸುರ ಸಮುದಾಯದ ವೃದ್ಧ ರೈತನೊಬ್ಬ ಸಂಜೆಯ ಸಮಯದಲ್ಲಿ ಬಕಾಸುರನಂತ ಒಬ್ಬ ನಿಗೂಢ ದೈತ್ಯ ವ್ಯಕ್ತಿಯನ್ನು ಭೇಟಿಯಾಗ್ತಾನೆ. ಆ ದೈತ್ಯನು ಒಂದು ಮೇಕೆ 7 ಮರಿಗಳ ಈತಿನಲ್ಲಿ ಅತ್ಯಂತ ದುರ್ಬಲವಾದಂತಹ ವೀಕ್ ಆದಂತಹ ಒಂದು ಕಪ್ಪು ಹಾಡಿನ ಮರಿಯನ್ನು ಈ ಓಲ್ಡ್ ಮ್ಯಾನ್ಗೆ ಒಪ್ಪಿಸ್ತಾನೆ. ಆ ಮರಿ ಒಂದು ಪವಾಡ, ಒಂದು ಮಿಸ್ಟರಿ ಅಂತ ಹೇಳಿ ಯಾವುದೇ ಹಣವನ್ನು ಪಡೆಯದೆ ಆ ಕತ್ತಲಿನಲ್ಲಿ ಮಾಯವಾಗ್ತಾನೆ.
ಇಂತಹ ಸಣ್ಣದಾದ ಸಗಣಿಯಂತಿರುವ ಪ್ರಾಣಿಯನ್ನು ಹೇಗೆ ಸಾಕಿ ದೊಡ್ಡದು ಮಾಡುವುದು ಎನ್ನುವುದು ಆ ಓಲ್ಡ್ ಮ್ಯಾನ್, ಆ ಮುದುಕನ ಒಂದು ರೀತಿ ಆತಂಕಕ್ಕೆ ಒಳಗಾಗ್ತಾನೆ. ಆ ಮುದುಕ ಆ ಮರಿಯನ್ನು ಬಟ್ಟೆಯಲ್ಲಿ ಸುತ್ತು ಮನೆಗೆ ಹೋಗುವಾಗ ಹದ್ದೊಂದು ಅದನ್ನು ಆ ಒಂದು ಆಡು ಮರಿಯನ್ನು ಆರಿಸಿಕೊಂಡು ಹೋಗೋದಕ್ಕೆ ಹೊಂಚು ಹಾಕುತ್ತೆ. ಸ್ಥಳೀಯ ಒಂದು ಕುರುಗಾಹಿಗಳು ಸಕಾಲದಲ್ಲಿ ಅಲ್ಲಿಗೆ ಬಂದು ಆ ಸಹಾಯ ಮಾಡಿ ಮರಿಯನ್ನು ಉಳಿಸ್ತಾರೆ. ಮರಿ ತುಂಬ ಬಲಹೀನತೆಯಾಗಿರುತ್ತೆ. ಅದನ್ನು ನೋಡಿದಂಥ ಆ ಕುರಿ ಕಾಯ್ತಕ್ಕಂಥವ್ರು ತಮ್ಮ ಹಾಲಿನ ಒಂದು ಹಾಡಿನಿಂದ ಅದಕ್ಕೆ ಹಾಲನ್ನು ಕುಡಿಸ್ತಾರೆ. ಆ ಓಲ್ಡ್ ಮ್ಯಾನ್ ಮನೆಗೆ ಮರಳಿದಾಗ ಅವನ ಹೆಂಡತಿ ಮೊದಲು ಆ ಬೆಕ್ಕಿನ ಮರಿಯಂತಿರುವ ಪ್ರಾಣಿಯನ್ನು ಕಂಡು ಮುಖ ಸಿಂಡರಿಸ್ತಾಳೆ. ಆದರೆ ಅವಳಿಗೆ ಶೀಘ್ರದಲ್ಲೇ ಅವಳು ಅದನ್ನು ಸಾಕುವ ತಾಯ್ತನದ ಒಂದು ನಿರ್ಧಾರವನ್ನು ಮಾಡ್ತಾಳೆ. ನಂತರ ಆ ಹಿರಿಯ ಮಹಿಳೆ ತಾನು ಸಾಕಿದ್ದಂಥ ಪ್ರೀತಿಯ ಸತ್ತ ಬೆಕ್ಕಿನ ನೆನಪಿಗಾಗಿ ಆ ಒಂದು ಆಡಿನ ಮರಿಗೆ ಪೂನಾಚಿ ಅಂತ ಹೆಸರಿಡ್ತಾಳೆ. ತಮಗಿದ್ದ ಕಲ್ಲಿ ಎಂಬ ಆಡಿನಿಂದ ಪೂನಾಚಿಗೆ ಹಾಲುಣಿಸಲು ಅವಳು ತುಂಬ ಕಷ್ಟಪಡ್ತಾಳೆ. ಕಲ್ಲಿ ಪೂನಾಚಿಗೆ ಹಾಲು ನೀಡಬಾರದೆಂಬ ದ್ವೇಷದಿಂದ ತನ್ನ ಕೆಚ್ಚಲನ್ನು ಒಣಗಿಸ್ಕೊಳ್ತಾಳೆ. ಹಸುವಿನಿಂದ ಸಾಯಬಾರದೆಂದು ಆ ಓಲ್ಡ್ ವುಮೆನ್ ಫೀಡಿಂಗ್ ಬಾಟಲ್ ಖರೀದಿಸಿ ಪೂನಾಚಿಗೆ ಗಂಜಿ ನೀಡಿ ಪೋಷಿಸ್ತಾಳೆ. ಹೊಟ್ಟೆ ಉಬ್ಬರ ಮತ್ತು ದೌರ್ಬಲ್ಯ ಇದ್ದರೂ ಪೂನಾಚಿ ಕಲ್ಲಿಯ ಬಲಿಷ್ಠ ಮರಿಗಳ ಒಂದು ಪೀಡನೆಯ ನಡುವೆಯೂ ಕೂಡ ಬದುಕು ಉಳಿತಾಳೆ. ಒಂದು ರಾತ್ರಿ ಆ ಒಂದು ಓಲ್ಡ್ ವುಮೆನ್ ಪೂನಾಚಿಯನ್ನು ಪಂಜರದಲ್ಲಿ ಇಡಲು ಮರೆತಿರ್ತಾಳೆ. ಕಾಡು ಬೆಕ್ಕೊಂದು ಅವರ ಮನೆಗೆ ನುಗ್ಗಿ ಪೂನಾಚಿಯ ಗಂಟಲನ್ನು ಹಿಡಿಯುತ್ತೆ. ಎಚ್ಚರಗೊಂಡಂತಹ ಆ ಓಲ್ಡ್ ವುಮೆನ್ ಕೋಲಿನಿಂದ ಒಡೆದು ಆ ಕಾಡು ಬೆಕ್ಕನ್ನು ಓಡಿಸ್ತಾಳೆ ಮತ್ತು ರಕ್ತಸಿಕ್ತವಾಗಿದ್ದಂಥ ಪೂನಾಚಿ ಮರಿಯನ್ನು ರಕ್ಷಿಸ್ತಾಳೆ. ಈ ದಾಳಿಯ ಸುದ್ದಿ ಹರಡಿ ಗ್ರಾಮಸ್ಥರು ಹಟ್ಟಿಗೆ ಬರ್ತಾರೆ. ಅವರು ಪೂನಾಚಿಯ ಸಣ್ಣ ಪುಟ್ಟ ಗಾತ್ರವನ್ನು ಕಂಡು ನಗುತ್ತಾರೆ. ಆದರೆ ಎಲ್ಲ ಒಂದು ಜಾನುವಾರುಗಳ ಕಿವಿ ಚುಚ್ಚುವ ಸರ್ಕಾರದ ಕಟ್ಟುನಿಟ್ಟಿನ ನಿಯಮದ ಬಗ್ಗೆ ದಂಪತಿಗಳಿಗೆ ಎಚ್ಚರಿಕೆ ನೀಡ್ತಾರೆ. ಪೂನಾಚಿ ಒಂದು ಪವಾಡ ಸದೃಶ್ಯ ಮೂಲವನ್ನು ಅದು ಎಲ್ಲಿಂದ ಬಂತಂತ ವಿವರಿಸಲು ಸಾಧ್ಯವಾಗದ ಕಾರಣ ದಂಪತಿಗಳು ಅವಳನ್ನು ನೋಂದಾಯಿಸಲು ಭಯಪಡ್ತಾರೆ. ಇಲ್ಲದೇ ಇದ್ದರೆ ಸರ್ಕಾರಕ್ಕೆ ದ್ರೋಹ ಬಗದಂತೆ ಆಗಬಹುದು ಅಂತ ಆತಂಕ ಪಡ್ತಾರೆ. ಸೆಮ್ಮಿ ಎಂಬ ಇನ್ನೊಂದು ಆಡು ಮರಿ ಹಾಕುವವರೆಗೂ ಕಾಯಲು ನಿರ್ಧರಿಸ್ತಾರೆ. ಆಗ ಪೂನಾಚಿ ಆ ಈತಿನಲ್ಲೇ ಬಂದದ್ದು ಎಂದು ಸುಳ್ಳು ಹೇಳಬಹುದು ಎಂದು ಅವರು ಒಂದು ಪ್ಲ್ಯಾನ್ ಮಾಡ್ತಾರೆ. ಆ ಓಲ್ಡ್ ವುಮೆನ್ ಸರ್ಕಾರಿ ಕಚೇರಿಗೆ ಹೋಗಿ ಸುಡುವ ಬಿಸಿಲಿನಲ್ಲಿ ಒಂದು ಲೈನಿನಲ್ಲಿ ನಿಲ್ತಾಳೆ. ಆ ಸರತಿ ಸಾಲಿನಲ್ಲಿ ಜನರು ಭವಿಷ್ಯದ ಕ್ಷಾಮ ಮತ್ತು ಬಗ್ಗೆ ಮಾತಾಡ್ತಾರೆ. ಅವರೆಲ್ಲರೂ ಸಂಪೂರ್ಣ ವಿಧೇಯಕರಾಗಿ ಸರ್ಕಾರವು ಜನರಿಗೆ ಆ ಸರತಿ ಸಾಲು ಮೂಲಕ ಹೇಗೆ ತರಬೇತಿ ನೀಡುತ್ತೆ ಅಂತ ಚರ್ಚಿಸ್ತಾ ಇರ್ತಾರೆ. ಕೊನೆಗೆ ಆ ಸರತಿ ಬಂದಾಗ ಹಿರಿಯ ಮಹಿಳೆ ಪೂನಾಚಿ ಸೆಮ್ಮಿಯ 3ನೇ ಮರಿ ಅಂತ ಸುಳ್ಳು ಹೇಳ್ತಾಳೆ. ಉಳಿದ ಮರಿಗಳು ಬಿಳಿಯಾಗಿದ್ದರೂ ಇದು ಏಕೆ ಕಪ್ಪಾಗಿದೆ ಎಂದು ಅಧಿಕಾರಿಗಳು ಅನುಮಾನದಿಂದ ಪ್ರಶ್ನಿಸ್ತಾರೆ. ಒಬ್ಬ ಸಹಾಯಕನು ಸರ್ಕಾರಿ ಟ್ಯಾಗ್ ಹಾಕಲು ದಪ್ಪ ಸೂಜಿಯಿಂದ ಪೂನಾಚಿಯ ಕಿವಿಯನ್ನು ಬಲವಂತವಾಗಿ ಚುಚ್ಚುತ್ತಾನೆ. ಅದು ರಕ್ತನಾಳಕ್ಕೆ ತಗುಲುತ್ತೆ. ರಕ್ತ ಸುರಿಯುತ್ತಿರುವ ಮರಿಯೊಂದಿಗೆ ಅಲ್ಲಿಂದ ಓಡಿ ಬರುವ ಹಿರಿಯ ಮಹಿಳೆ ಅಧಿಕಾರಿಗಳ ಕ್ರೂರತೆಯನ್ನು ಶಪಿಸುತ್ತಾ ರಕ್ತವನ್ನು ನಿಲ್ಲಿಸಲು ಪ್ರಯತ್ನಿಸ್ತಾಳೆ. ಮತ್ತು ಆ ತಪ್ಪಾದ ಒಂದು ಚುಚ್ಚುವಿಕೆಯಿಂದ ಪೂನಾಚಿ ತೀವ್ರ ಜ್ವರದಿಂದ ಬಳಲ್ತಾಳೆ. ಅಧಿಕಾರಿಗಳ ಮುಂದೆ ಅನಗತ್ಯವಾಗಿ ಮಾತನಾಡುವುದಕ್ಕಿಂತ ಆ ಹಿರಿಯ ವ್ಯಕ್ತಿ ತನ್ನ ಹೆಂಡತಿಯನ್ನು ದೂಷಿಸ್ತಾನೆ. 1 ತಿಂಗಳ ಕಾಲ ಆ ಓಲ್ಡ್ ಲೇಡಿ ಆ ಗಾಯವನ್ನು ಗಿಡಮೂಲಿಕೆಗಳಿಂದ ಉಪಚರಿಸ್ತಾಳೆ ಮತ್ತು ಅಂತಿಮವಾಗಿ ಅದು ವಾಸಿಯಾಗುತ್ತೆ. ಈ ಸಮಯದಲ್ಲಿ ಪೂನಾಚಿ ಆ ಓಲ್ಡ್ ಲೇಡಿಯ ಅವಿಭಾಜ್ಯ ಸಂಗಾತಿಯಾಗ್ತಾಳೆ ಮತ್ತು ಮದುವೆಯಾಗಿ ಹೋದ ಮಗಳ ಒಂದು ಸ್ಥಾನವನ್ನು ತುಂಬುತ್ತಾಳೆ. ಪೂನಾಚಿ ಬೆಳೀತಾ ಇದ್ದಂತೆ ಹುಲ್ಲನ್ನು ಮೇಯಲು ಮತ್ತು ಸೆಮ್ಮಿಯ ಮರಿಗಳಾದ ಓತನ್ ಮತ್ತು ಉಂಬಳನ ಜೊತೆ ಆಟವಾಡಲು ಪ್ರಾರಂಭಿಸ್ತಾಳೆ. ಹಟ್ಟಿ ಕ್ರಮಾನುಗತವಾಗಿ ಅವಳು ಕಲಿತಾ ಹೋಗ್ತಾಳೆ. ಆಗಾಗ ತಾಯಿ ಆಡುಗಳಿಂದ ಹಾಲು ಕುಡಿತಾಳೆ ಮತ್ತು ಹಿರಿಯ ವ್ಯಕ್ತಿಗಳಿಂದ ಈರುಳ್ಳಿ ಅಂತ ತಿನಿಸುಗಳನ್ನು ಪಡಿತಾಳೆ. ಆ ಪೂನಾಚಿ ಚಿಕ್ಕವಳಿದ್ದರೂ ಚಟುವಟಿಕೆಯಿಂದ ಇರ್ತಾಳೆ. ಅಂತಿಮವಾಗಿ ಅವಳು ಆ ಹಿಂಡಿನ ಜೊತೆ ಹುಲ್ಲುಗಾವಲಿಗೆ ಹೋಗಲು ಸಮರ್ಥಲಾಗಿದ್ದಾಳೆ ಅಂತ ಆ ಒಂದು ಓಲ್ಡ್ ಮ್ಯಾನ್ಗೆ ಗೊತ್ತಾಗುತ್ತೆ. ಹುಲ್ಲುಗಾವಲಿನಲ್ಲಿ ಪೂನಾಚಿ ಮರಗಳು ಮತ್ತು ಮರಗಳನ್ನು ಹತ್ತುವ ಹೊಸ ಪ್ರಪಂಚವನ್ನು ನೋಡ್ತಾಳೆ. ಅವಳು ಆಡು ಮತ್ತು ಕುರಿಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸ್ತಾಳೆ. ಕುರಿಗಳು ಯಾವಾಗಲೂ ತಲೆ ತಗ್ಗಿಸಿರುವುದನ್ನು ಅವಳು ತಿರಸ್ಕರಿಸ್ತಾಳೆ. ಆದರೆ ಆಡುಗಳು ಎಲೆಗಳನ್ನು ತಲುಪೋದಕ್ಕೆ ತಲೆ ಎತ್ತಿ ಹಿಡಿಯುವುದನ್ನು ಇಷ್ಟಪಡ್ತಾಳೆ. ಕುರಿಗಳು ಹುಟ್ಟಿನಿಂದ ವಿಧೇಯರಾಗಿರುವುದರಿಂದ ಅವುಗಳಿಗೆ ಸರಪಳಿಗಳು ಇರೋದಿಲ್ಲ. ಆದರೆ ಹೆಮ್ಮೆಯ ಆಡುಗಳನ್ನು ನಿಯಂತ್ರಿಸಲು ಅವುಗಳನ್ನು ಕಟ್ಟಿ ಹಾಕಲೇಬೇಕು ಎಂದು ಅವಳು ಭಾವಿಸ್ತಾಳೆ. ಗಂಡು ಆಡು ಕಡುವಾಯನ್ನು ಹತೋಟಿಗೆ ಬಾರದೆ ಹೆಣ್ಣು ಆಡುಗಳ ಬೆನ್ನು ಬೀಳ್ತಾನೆ. ಆ ಓಲ್ಡ್ ಮ್ಯಾನ್ ಅವನನ್ನು ಬೇರೆ ಹಿಂಡಿನ ಹೆಣ್ಣು ಆಡಿನೊಂದಿಗೆ ಸಂಗಾತಿಯಾಗಲು ಬಿಡ್ತಾನೆ. ಪೂನಾಚಿ ಪ್ರಾಣಿಗಳ ನಡುವಿನ ಈ ತೀವ್ರ ಸಂಬಂಧವನ್ನು ಗೊಂದಲ ಮತ್ತು ಅಸೂಯೆಯಿಂದ ನೋಡ್ತಾಳೆ.
ಆದರೆ ಆ ಓಲ್ಡ್ ವುಮೆನ್ ಈ ಅಸಮರ್ಪಕ ವ್ಯವಸ್ಥೆ ಬಗ್ಗೆ ಕೋಪಗೊಂಡು ಕಡುವಾಯನ್ ಶಾಂತವಾಗಲು ಅವನಿಗೆ ಬೀಜ ಹೊಡೆಯಬೇಕು ಎಂದು ಒತ್ತಾಯಿಸ್ತಾಳೆ. ಯುವ ಓತಗಳಿಗೆ ಬೀಜ ಹೊಡೆಯಲು ಒಬ್ಬ ದೋಣಿ ನಡೆಸ್ತಕ್ಕಂಥವನು ಬರ್ತಾನೆ. ಕಡುವಾಯನ್ ಮತ್ತು ಪೀತನ್ ಇಬ್ಬರಿಗೂ ಕತ್ತರಿ ಕೋಲುಗಳಿಂದ ಕ್ರೂರವಾಗಿ ಆ ಬೀಜಗಳನ್ನು ಜಜ್ಜಲಾಗುತ್ತೆ. ಅವರ ಕಿರುಚಾಟ ಹೊಲಗಳಲ್ಲಿ ಪ್ರತಿಧ್ವನಿಸುತ್ತೆ. ಕುಡಿದ ಅಮಿಲಿನಲ್ಲಿರುವ ಮತ್ತು ಅಪರಾಧ ಪ್ರಜ್ಞೆಯಿಂದ ಬಳಲುವ ಆ ವ್ಯಕ್ತಿ ಪ್ರಾಣಿಗಳಿಗೆ ಮಾಡಿದ ಪಾಪಕ್ಕಾಗಿ ಅಳುತ್ತಾನೆ. ಹೋತಗಳು ತಮ್ಮ ಹಳೆಯ ಚೈತನ್ಯವನ್ನೆಲ್ಲ ಕಳೆದುಕೊಂಡು ಕಲ್ಲಿನ ಗೊಂಬೆಗಳಂತೆ ಹಟ್ಟಿಗೆ ಮರಳುತ್ತವೆ. ಪೂನಾಚಿ ಅವುಗಳ ಒಮ್ಮೆ ದೊಡ್ಡದಾಗಿದ್ದ ವೃಷಣಗಳು ಸುಕ್ಕಗಟ್ಟಿ ಒಣಗಿ ಹೋಗಿರೋದನ್ನು ನೋಡ್ತಾಳೆ. ನಂತರ ದಂಪತಿಗಳು ದೇವಾಲಯದ ಹಬ್ಬಕ್ಕಾಗಿ ಆಡುಗಳನ್ನು ಮಗಳ ಹಳ್ಳಿಗೆ ಕರೆದುಕೊಂಡು ಹೋಗ್ತಾರೆ. ದಾರಿಯಲ್ಲಿ ಪೂನಾಚಿ ದಟ್ಟ ಕಾಡಿನಲ್ಲಿ ದಾರಿ ತಪ್ತಾಳೆ. ಅವಳು ಚಂದಿರನ ಬೆಳಕಿನಲ್ಲಿ ಕಾಡು ಹಂದಿಗಳು ಕೆರೆಯಲ್ಲಿ ಸ್ನಾನ ಮಾಡೋದನ್ನು ನೋಡುತ್ತಾ ಒಂದು ರಾತ್ರಿಯನ್ನು ಏಕಾಂಗಿಯಾಗಿ ಕಳೀತಾಳೆ. ಅವಳಿಗೆ ಕಾಡಿನತ್ತ ಸೆಳೆತವಿದ್ದರೂ ತನ್ನ ಹಿಂಡಿನ ಸಹಾಯವಿಲ್ಲದೆ ತಾನು ಬದುಕಲಾರೆ ಎಂದು ಅವಳಿಗೆ ಅರಿವಾಗುತ್ತೆ. ಅವಳನ್ನು ಬಿಟ್ಟು ಬರಲು ನಿರಾಕರಿಸಿದ ಹಿರಿಯ ಮಹಿಳೆ ಕೊನೆಗೆ ಅವಳನ್ನು ಹುಡುಕ್ತಾಳೆ. ಮಗಳ ಮನೆಯಲ್ಲಿ ಪೂನಾಚಿ ಬಲಿಷ್ಠ ಬಿಳಿ ಹೋತ ಪೂವನ್ನನ್ನು ಭೇಟಿಯಾಗ್ತಾಳೆ. ಇಬ್ಬರ ನಡುವೆ ಒಂದು ಆಪ್ತತೆ ಬೆಳೆಯುತ್ತೆ. ಪೂನಾಚಿಗೆ ಅವಳ ಮೊದಲ ಮುತ್ತನ್ನು ನೀಡ್ತಾನೆ. ಹೊರಡುವ ಸಮಯ ಬಂದಾಗ ಹಿರಿಯ ಮಹಿಳೆ ಪೂನಾಚಿಯನ್ನು ಅಲ್ಲೇ ಬಿಡಲು ಒಪ್ಪೋದಿಲ್ಲ. ಹೃದಯ ಒಡೆದ ಪೂನಾಚಿಯನ್ನು ಮೊದಲು ಬಾರಿಗೆ ಹಗ್ಗದಿಂದ ಕಟ್ಟಾಕಲಾಗುತ್ತೆ. ಈ ಸರಪಳಿಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಧರಿಸಬೇಕಾಗತ್ತೆ. ಹಾಗೆಯೇ ಅವಳನ್ನು ತನ್ನ ಪ್ರೇಮದಿಂದ ದೂರಕ್ಕೆ ಎಳೆದುಕೊಂಡು ಹೋಗಲಾಗತ್ತೆ. ಮನೆಗೆ ಮರಳುವ ಹಾದಿಯಲ್ಲಿ ಓತನ್ ಮತ್ತು ಉಂಬಳನ್ ನೆಲಗಡಲೆ ಹೊಳಕ್ಕೆ ನುಗ್ಗುತ್ತಾರೆ. ಕೋಪಗೊಂಡ ರೈತನೊಬ್ಬ ಅವುಗಳನ್ನು ಓಡಿಸಲು ಕಲಿಸುತ್ತಾನೆ. ಅದು ಉಂಬಳನ ಹಣೆಗೆ ಬಡಿದು ಅವನು ಸ್ಥಳದಲ್ಲೇ ಸಾವನ್ನಪ್ಪುತ್ತಾನೆ. ತನ್ನ ಆಟದ ಗೆಳೆಯನನ್ನು ಕಡಿದು ಗ್ರಾಮಸ್ಥರಿಗೆ ಮಾಂಸವಾಗಿ ಮಾರಾಟ ಮಾಡುವುದನ್ನು ಪೂನಾಚಿ ಬಾಯದಿಂದ ನೋಡ್ತಾಳೆ. ತಾನು ಸಾಕಿದ ಮಗುವಿನ ಮಾಂಸವನ್ನು ತಿನ್ನಲು ಹಿರಿಯ ಮಹಿಳೆ ನಿರಾಕರಿಸ್ತಾಳೆ. ಪೂನಾಚಿ ಒಂದು ವಯಸ್ಸಿಗೆ ಬರ್ತಾಳೆ. ಅವಳ ಮನಸ್ಸು ಪೂವನ್ ನೆನಪುಗಳಿಂದ ತುಂಬಿರುತ್ತೆ. ಆ ಓಲ್ಡ್ ಮ್ಯಾನ್ ಅವಳನ್ನು ಪಕ್ಕದ ಹಳ್ಳಿಯ ಒಬ್ಬ ವೃತ್ತಿಪರ ಒಂದು ಸೆಮೆನ್ ಕೊಡ್ತಕ್ಕಂಥವನ ಬಳಿ ಕರೆದೊಯ್ತಾನೆ. ಯುವ ಓತಕ್ಕೆ ಬದಲಾಗಿ ಪೂನಾಚಿಯನ್ನು ಮರದ ಚೌಕಟ್ಟಿನಲ್ಲಿ ಕಟ್ಟಿ ಹಾಕಿ ಮುಖವಿಲ್ಲದ ಮುದಿ ಟಗರಿನೊಂದಿಗೆ ಸಂಗಾತಿಯಾಗಲು ಬಿಡಲಾಗುತ್ತೆ. ಈ ಅನುಭವ ಅವಳಿಗೆ ಒಂದು ರೀತಿ ಅಪಮಾನಕಾರಿಯಾಗಿರುತ್ತೆ. ಸಂತೋಷ ಎಂದರೆ ಕೇವಲ ಹೊಟ್ಟೆಯಲ್ಲಿ ಬಿಸಿ ಕಬ್ಬಿಣದ ಸಲಾಕೆ ಇಟ್ಟಂತೆ ಇರುವುದಾದರೆ ತಾನು ಏಕೆ ಜನಿಸಿದೆ ಎಂದು ಅವಳು ಅಸಹ್ಯ ಪಡ್ತಾಳೆ. ಪೂನಾಚಿ ಗರ್ಭಿಣಿಯಾಗ್ತಾಳೆ ಮತ್ತು ತೀವ್ರ ಹಸಿವಿನಿಂದ ಇರ್ತಾಳೆ. ಬರಗಾಲ ಪ್ರಾರಂಭವಾಗುತ್ತಿದ್ದಂತೆ ಆ ಓಲ್ಡ್ ಮ್ಯಾನ್ ಪೂನಾಚಿ ಆರೈಕೆಗಾಗಿ ಹಣ ಹೊಂದಿಸಲು ಇತರ ಹೋತಗಳನ್ನು ಕಟಕನಿಗೆ ಮಾರ್ತಾನೆ. ದೈತ್ಯನ 7 ಮರಿಗಳ ಬಗ್ಗೆ ಹೇಳಿದ್ದನ್ನು ನೆನಪಿಸಿಕೊಂಡ ಹಿರಿಯ ಮಹಿಳೆ ಮರಿ ಹಾಕುವ ದಿನಾಂಕವನ್ನು ಲೆಕ್ಕ ಹಾಕ್ತಾಳೆ. ಒಂದು ಮಳೆಯ ಸಂಜೆ ಪೂನಾಚಿ ಸುದೀರ್ಘವಾದ ನೋವಿನ ಹೆರಿಗೆಯನ್ನು ಅನುಭವಿಸ್ತಾಳೆ. ಸಂಭವಿಸಬಹುದಾದಂಥ ಪವಾಡವನ್ನು ನೋಡಲು ಗ್ರಾಮಸ್ಥರು ಸೇರಿರ್ತಾರೆ ಮತ್ತು ಒಬ್ಬ ಸುಲಗತಿಯನ್ನು ಕರೆಯಲಾಗಿರುತ್ತೆ. ಪೂನಾಚಿ ಎಲ್ಲರ ನಿರೀಕ್ಷೆಯನ್ನು ಮೀರಿ ಒಟ್ಟು 7 ಮರಿಗಳನ್ನು ಹಾಕ್ತಾಳೆ. 4 ಗಂಡು 3 ಹೆಣ್ಣು. 7ನೇ ಮರಿಯು ಪೂನಾಚಿಯಂತೆಯೇ ಸಂಪೂರ್ಣ ಕಪ್ಪಾಗಿರುತ್ತೆ. ಈ ಪವಾಡವನ್ನು ತಕ್ಷಣ ನೋಂದಾಯಿಸದಿದ್ದರೆ ಸರ್ಕಾರ ನಮ್ಮನ್ನು ಕಳ್ಳತನದ ಆರೋಪಕ್ಕೆ ಗುರಿಪಡಿಸಬಹುದು ಎಂಬ ಭಯದಿಂದ ಆ ಓಲ್ಡ್ ಮ್ಯಾನ್ ಆ ಅಧಿಕಾರಿಗೆ ಮಾಹಿತಿ ನೀಡಲು ಓಡ್ತಾನೆ. ಇಂಥ ಅಸಾಧ್ಯವಾದ ಈತಿನ ಬಗ್ಗೆ ಗ್ರಾಮಸ್ಥರು ಮತ್ತು ಅಧಿಕಾರಿಗಳು ಆಶ್ಚರ್ಯಚಕಿತರಾಗ್ತಾರೆ. ಅಧಿಕಾರಿಯು ಕುದುರೆಯ ಮೇಲೆ ಬಂದು ಮರಿಗಳ ದಾಖಲೆ ಮಾಡ್ತಾನೆ. ಈ ಪವಾಡವನ್ನು ನೋಡಲು ಅಪರಿಚಿತರ ದಂಡೇ ಬರುತ್ತೆ. ಸರ್ಕಾರಿ ಒಂದು ಆಡುಗಳನ್ನು ದೇಶವನ್ನು ಮಹಾಸತ್ಯ ಮಾಡುತ್ತೆ ಎಂದು ದಂಪತಿಗಳನ್ನು ಕೇಳ್ತಾರೆ. ಜನರ ಕಿರಿಕಿರಿ ಮತ್ತು ಮರಿಗಳನ್ನು ಕಟುವಾಗಿ ನಡೆಸಿಕೊಳ್ಳುವುದರಿಂದ ಬೇಸತ್ತ ಒಂದು ಓಲ್ಡ್ ಮ್ಯಾನ್ ಆ ಹಿರಿಯ ವ್ಯಕ್ತಿ ಪ್ರವಾಸಿಗರಿಗೆ ಶುಲ್ಕ ವಿಧಿಸಲು ಪ್ರಾರಂಭಿಸ್ತಾನೆ. ನೋಡಲು ಹಣ ನೀಡಬೇಕಾದಾಗ ಜನರ ಸಂಖ್ಯೆ ಕ್ರಮೇಣ ಕಡಿಮೆಯಾಗತ್ತೆ. ಬರಗಾಲದ ಸಮಯದಲ್ಲಿ 7 ಮರಿಗಳನ್ನು ಸಾಕುವುದು ಆ ದಂಪತಿಗಳ ಜೀವನವನ್ನು ಹೈರಾಣ ಮಾಡುತ್ತೆ. ಪೂನಾಚಿ ತನ್ನ ಮರಿಗಳಿಗೆ ಹಾಲು ನೀಡಿ ತಾನು ಅಸ್ಥಿಪಂಜರದಂತೆ ಆಗ್ತಾಳೆ. ಈ ಪವಾಡವನ್ನು ಮುಂದೆ ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಅರ್ಥಂತಹ ಆ ದಂಪತಿಗಳು ಮರಿಗಳನ್ನು ಮಾರಾಟ ಮಾಡಲು ನಿರ್ಧರಿಸ್ತಾರೆ. ಮಗಳು ಬಡತನದಲ್ಲಿದ್ದರೂ ಹಿರಿಯ ಮಹಿಳೆ ಅವಳಿಗೆ ಒಂದು ಮರಿಯನ್ನು ಕೊಡೋದಿಲ್ಲ. ಏಕೆಂದರೆ ಆ ಸಾಂಸ್ಥಿಕ ಹಿಂಸೆ ಮತ್ತು ಕಷ್ಟವನ್ನು ಅವಳು ಸಹಿಸಲಾರಲು ಎಂದು ಅವಳು ಅಂದ್ಕೋತಾಳೆ. ಒಬ್ಬ ಶ್ರೀಮಂತ ಅಪರಿಚಿತನು ತನ್ನದೇ ಆದ ಒಂದು ಪವಾಡದ ತಳಿಯನ್ನು ಬೆಳೆಸುವ ಆಸೆಯಿಂದ 7 ಮರಿಗಳನ್ನು ಹೆಚ್ಚಿನ ಬೆಲೆಗೆ ಖರೀದಿಸ್ತಾನೆ. ತನ್ನ ಮಕ್ಕಳನ್ನು ಎತ್ತುಗಳ ಬಂಡಿಯಲ್ಲಿ ಕರೆದೊಯ್ಯುವಾಗ ಪೂನಾಚಿ ತೀವ್ರ ದುಃಖಕ್ಕೊಳಗಾಗ್ತಾಳೆ. ಬಂದ ಹಣದಿಂದ ಆ ಒಂದು ಓಲ್ಡ್ ಮ್ಯಾನ್ ತನ್ನ ಹೆಂಡತಿ ಮತ್ತು ಮಗಳಿಗೆ ಚಿನ್ನದ ಒಡವೆಗಳನ್ನು ಖರೀದಿಸ್ತಾನೆ. ದಂಪತಿಗಳು ತಮ್ಮ ಅದೃಷ್ಟವನ್ನು ಸಂಭ್ರಮಿಸ್ತಾ ಇದ್ದರೆ ಪೂನಾಚಿ ತನ್ನ ಅಸ್ತಿತ್ವವಾದ ಅರ್ಥವನ್ನೇ ಕಳೆದುಕೊಂಡು ಕಣ್ಣೀರಿನಲ್ಲಿ ರಾತ್ರಿಯನ್ನು ಕಳೀತಾಳೆ. ಮತ್ತೊಂದು ತೀರ್ಥಯಾತ್ರೆ ಸಮಯದಲ್ಲಿ ಪೂನಾಚಿ ಹೆಚ್ಚು ಹಾಲು ನೀಡುವ ಆಡು ಎಂದು ತಿಳಿಯುತ್ತೆ. ಅವಳ ಹಾಲೇ ದಂಪತಿಗಳ ಮುಖ್ಯ ಆಹಾರ ಆಗುತ್ತೆ. ಅವರು ಪೂವನ್ ಇನ್ನೂ ಬದುಕಿದ್ದಾರೆ
ಆದರೆ ಅವನು ವಯಸ್ಸಾಗಿ ದಪ್ಪದಾಗಿದ್ದಾನೆ ಎಂದು ತಿಳಿದಿರ್ತಾರೆ. ಅವರು ಮತ್ತು ಪೂನಾಚಿ ಕೊನೆಯ ಬಾರಿಗೆ ಒಂದು ರಾತ್ರಿ ಸಂಗಾತಿಗಳಾಗ್ತಾರೆ. ಆದರೆ ಮಾರನೇ ದಿನ ಮುಂಜಾನೆ ಪೂವನನ್ನು ಎಳೆದುಕೊಂಡು ಹೋಗಿ ಬಲಿ ನೀಡಲಾಗತ್ತೆ. ಅವನ ಸುಟ್ಟು ಹೋದ ಅವಶೇಷಗಳನ್ನು ನೋಡುವ ಪೂನಾಚಿ ತನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರ್ತಕ್ಕಂಥ ಪೂವನ್ನು ಮರಿಗಳನ್ನು ರಕ್ಷಿಸಲೇಬೇಕೆಂದು ನಿರ್ಧಾರ ಮಾಡ್ತಾಳೆ. ಪೂನಾಚಿ ಮತ್ತೆ ಗರ್ಭಿಣಿಯಾಗ್ತಾಳೆ. ದೇಶದಲ್ಲಿ ಭೀಕರ ಕ್ಷಾಮ ಆವರಿಸುತ್ತೆ. ಮಳೆಯಿಲ್ಲ, ಮೇವಿಲ್ಲ, ಒಣಗಿದ ಹುಲ್ಲುಗಾವಲಿನಲ್ಲಿ ಪೂನಾಚಿ ಮತ್ತೆ 7 ಮರಿಗಳಿಗೆ ಜನ್ಮ ನೀಡ್ತಾಳೆ. ಹಳೆಯ ಶ್ರೀಮಂತ ಖರೀದಿದಾರ ಬಂದು ಹಿಂದಿನ ಎಲ್ಲ ಹೆಣ್ಣು ಮರಿಗಳು ಸತ್ತು ಹೋದವು ಎಂದು ಹೇಳ್ತಾನೆ. ಅವನು ಇನ್ನೂ 4 ಮರಿಗಳನ್ನು ಖರೀದಿಸ್ತಾನೆ. ಆದರೆ ಈ ಪವಾಡ ಈಗ ಬದುಕಿನ ಕಠಿಣ ಹೋರಾಟವಾಗಿ ಬದಲಾಗಿರುತ್ತೆ. ಉಳಿದ ಗಂಡು ಮರಿಗಳನ್ನು ಖರೀದಿಸಲು ಯಾರೂ ಇಲ್ಲದೇ ಇದ್ದಾಗ ಅವು ಬದುಕಲು ಅವುಗಳನ್ನು ತಿನ್ನಲೇಬೇಕು ಎಂದು ಹಿರಿಯ ವ್ಯಕ್ತಿ ಅಂದ್ಕೊತಾನೆ. ಅವನು ಒಂದು ಮರಿಯನ್ನು ದೇವರಿಗೆ ಬಲಿ ಎಂದು ಕೊಡ್ತಾನೆ. ಆದರೆ ವಾಸ್ತವವಾಗಿ ದಂಪತಿಗಳು ಆ ಮಾಂಸವನ್ನು ಒಣಗಿಸಿ ಉಪ್ಪು ಹಚ್ಚಿ ಶೇಖರಿಸ್ತಾರೆ. ಹಸುವಿನಿಂದ ಕಂಗಾಲಾದ ಪೂನಾಚಿ ತನ್ನ ಮಕ್ಕಳು ಮಾಂಸವಾಗಿ ಬದಲಾಗುವುದನ್ನು ನೋಡ್ತಾಳೆ. ಆ ಓಲ್ಡ್ ಮ್ಯಾನ್ ಈಗ ಪೂನಾಚಿಯನ್ನು ಒಂದು ಶಾಪಗ್ರಸ್ತ ಹೊರೆ ಎಂದು ನೋಡ್ತಾ ಇರ್ತಾನೆ. ಕ್ಷಾಮ ಉತ್ತುಂಗಕ್ಕೆ ಇರುತ್ತೆ. ಜನರು ವಲಸೆ ಹೋಗ್ತಾರೆ ಮತ್ತು ಸರ್ಕಾರ ಹಿಟ್ಟನ್ನು ವಿತರಿಸಲು ಸುದೀರ್ಘವಾದಂಥ ಒಂದು ಸರತಿ ಸಾಲುಗಳನ್ನು ಮಾಡ್ತಾರೆ. ಪೂನಾಚಿ ಗರ್ಭಿಣಿಯಾಗಿದ್ದು ಹಸುವಿನಿಂದ ನಿಲ್ಲಲು ಸಾಧ್ಯವಾಗದ ಸ್ಥಿತಿಯಲ್ಲಿರ್ತಾಳೆ. ಆ ಓಲ್ಡ್ ವುಮೆನ್ ಅವಳಿಗೆ ಸಹಾಯ ಮಾಡಲು ಪ್ರಯತ್ನಿಸ್ತಾಳೆ. ಆದರೆ ಅವಳು ನಿಶ್ಶಕ್ತಳಾಗ್ತಾಳೆ. ಒಂದು ರಾತ್ರಿ ಪೂವನ್ ಮತ್ತು ಬಕಾಸುರನ ಕನಸಿನ ನಂತರ ಪೂನಾಚಿ ಪ್ರಾಣಪಕ್ಷಿ ಹಾರಿ ಹೋಗುತ್ತೆ. ಮಾರನೇ ಬೆಳಗ್ಗೆ ಎಚ್ಚರಗೊಂಡ ಆ ಒಂದು ಓಲ್ಡ್ ಮ್ಯಾನ್ ಆ ಪವಾಡದ ಆಡು ತಣ್ಣನೆಯ ಕಲ್ಲಿನ ವಿಗ್ರಹದಂತಾಗಿರೋದನ್ನು ನೋಡ್ತಾಳೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಪೂನಾಚಿ ಕಾದಂಬರಿಯ ಕನ್ನಡದ ಸಂಪೂರ್ಣ ಸಾರಾಂಶ ಆಗಿರುತ್ತೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.